ಸೌಜನ್ಯ ಪರ ಹೋರಾಟಗಾರ ಜಯಂತ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ ಆರೋಪದ ಅಡಿಯಲ್ಲಿ ಎಫ್ಐಆರ್ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸರಿಂದ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ. ತಿಮರೋಡಿ ಗಡಿಪಾರು ವಿಷಯದಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವ ಆರೋಪ ಜಯಂತ್ ಮೇಲೆ ಇದೆ. ಸತ್ಯವನ್ನ ಮರೆಮಾಚಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ್ದ ಜಯಂತ್ ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಅಂತ ಹೇಳಿ ವಿಡಿಯೋ ಬೆಳ್ತಂಗಡಿ ಠಾಣೆಯಲ್ಲಿ ಆತ ಆರೋಪ ಮಾಡಿರೋದು. ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಅಂತ ಹೇಳಿ ಆತ ವಿಡಿಯೋ ಕೂಡ ಬಿಟ್ಟಿದ್ದಾನೆ. ಆತ ಆರೋಪ ಮಾಡಿದ್ದಾನೆ. ಬೆಳ್ತಂಗಡಿ ಠಾಣೆಯಲ್ಲಿ ಬಿಎನ್ಎಸ್ 353/1/B ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಜಯಂತ್ ವಿರುದ್ಧ. ಜಯಂತ್ ಹೇಳ್ತಾ ಇದ್ದಾನೆ, ನೋಡಿ ಸೌಜನ್ಯ ಪರ ಹೋರಾಟಗಾರರೇ ಟಾರ್ಗೆಟ್ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಎಫ್ಐಆರ್ ಆಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಆತ ಅವತ್ತು ಏನ್ ಮಾತಾಡಿದ್ದ, ಆತ ಮಾತಾಡಿದ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆಯಲ್ಲ, ಆ ಸಂಬಂಧ ಆತ ಮಾತಾಡಿರುವಂತ ವಿಚಾರ ಇದೆ, ಬನ್ನಿ ನೋಡೋಣ. ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ 13 ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಿರುವಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು 18/8/2025 ಪುತ್ತೂರು ಎಸಿ ನ್ಯಾಯಾಲಯ ಗಡಿಪಾರಿಗೆ ಒಂದು ಆದೇಶವನ್ನು ಮಾಡಿರುತ್ತಾರೆ. ಈ ಆದೇಶದಲ್ಲಿ ಏನಿದೆ, ಯಾವ ರೀತಿಯಲ್ಲಿ ಗಡಿಪಾರು ಆದೇಶ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬುದನ್ನು ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನ್ಯಾಯಯುತವಾಗಿ ಹೋರಾಟ ಮಾಡಿಸಿದ ಎಲ್ಲರಿಗೂ ತಿಳಿಸೋಣ ಅಂತ ಇದ್ದೇನೆ. ಪುತ್ತೂರು ಎಸಿ ಅವರಿಗೆ ಬಂಟ್ವಾಳ ಡಿವೈಎಸ್ಪಿ ಅವರು ಒಂದು ಲೆಟರ್ ಕೊಟ್ಟಿರ್ತಾರೆ. ಆ ಪತ್ರದಲ್ಲಿ ಒಟ್ಟಿಗೆ 26 ಪ್ರಕರಣಗಳು 1992ರಿಂದ ನೋಡಿ 1992ರಿಂದ 2025 ಇಲ್ಲಿ ತನಕ ಇರುವಂತಹ ಪ್ರಕರಣ ಒಟ್ಟು 26. ಅದರಲ್ಲಿ 13 ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ. ಅದನ್ನು ಇಲ್ಲಿ ಪ್ರಸ್ತಾಪನೆ ಮಾಡಿರ್ತಾರೆ. ಆದರೆ ಈ ಒಂದು ವಿಷಯಕ್ಕೆ ಎಲ್ಲಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಸಬ್ ಇನ್ಸ್ಪೆಕ್ಟರ್ ಅವರು ಡಿಎಸ್ಪಿಗೆ ಒಂದು ಮನವಿ ಮಾಡಿದ್ದಾರೆ. ಗಡಿಪಾರು ವಿಷಯದಲ್ಲಿ ಮಹೇಶ್ ತಿಮರೋಡನಿಗೆ ನೋಟಿಸ್ ಕಳಿಸುವ ಉದ್ದೇಶದಿಂದ ಏನೋ ಒಂದು ವರದಿ ತಗೊಂಡಿದ್ದಾರೆ. ಅದರಂತೆ ಬಂಟ್ವಾಳ ಡಿವೈಎಸ್ಪಿ ಅವರಿಗೆ ಬೆಳ್ತಂಗಡಿ ಸಬ್ ಇನ್ಸ್ಪೆಕ್ಟರ್ ಅವರು ಆ ಒಂದು ವರದಿ ಕೊಟ್ಟಿದ್ದಾರೆ. ಅದು ಎಲ್ಲ ಸರಿ ಇದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಜಯಂತ್ ವಿರುದ್ಧ ಪ್ರಕರಣ ದಾಖಲಾಗಿರೋದು ಯಾಕೆ, ಯಾವ ಸಮಯದಲ್ಲಿ ಅವರು ಆಡಿರುವಂತ ಮಾತದು, ಯಾವ ಆಧಾರದ ಮೇಲೆ ಈಗ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ, ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ದಿನೇಶ್ ತಮ್ಮ ಹತ್ರ? ರಂಜಿತ್ ಶಿರಿಯಾರ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಸೆಪ್ಟೆಂಬರ್ 18ರಂದು ಏನು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನು ಕೂಡ ಮಾಡಿದ್ರು. ಆ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಡಿಪಾರನ ಆದೇಶವನ್ನ ಪ್ರಶ್ನಿಸಿ ಸದ್ಯ ಹೈಕೋರ್ಟ್ಗೆ ಮೆಟ್ಟಿಲೇರಿರುವಂತದ್ದು. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಗುರುತಿಸಿಕೊಂಡಿದ್ದಂತ ಮತ್ತು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತಹ ಟಿ ಜಯಂತ್ ಅವರು ಇದೇ ವಿಚಾರಕ್ಕೆ ಸಂಬಂಧಿಸಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಮಾತಾಡಿದ್ದಾರೆ. ಆ ಒಂದು ಯೂಟ್ಯೂಬ್ ಚಾನೆಲ್ ಅವರು ಮಾತಾಡ್ತಾ ಈ ಒಂದು ಗಡಿಪಾರಿನ ಆದೇಶ ಏನಿದೆ ಇದು ಕಾನೂನಾತ್ಮಕವಾಗಿಲ್ಲ, ಡಿವೈಎಸ್ಪಿ ಅವರು ಆ ಕಾನೂನಿನ ಗಾಳಿಗೆ ತೂರಿ ಈ ರೀತಿಯಾಗಿ ಗಡಿಪಾರಿನ ಆದೇಶವನ್ನ ಅಂದ್ರೆ ಪ್ರಸ್ತಾವನೆಯನ್ನ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಕೊಟ್ಟಿದ್ರು ಅನ್ನುವಂತ ವಿಚಾರವನ್ನು ಹೇಳಿದ್ರು. ಅದರ ಜೊತೆಗೆ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕುವುದಕ್ಕೋಸ್ಕರ ರೀತಿಯಾಗಿ ಗಡಿಪಾರು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ವಿರುದ್ಧ ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಟಿ ಜಯಂತ್ ಅವರು ಅವತ್ತು ಅಂದ್ರೆ ವಿಡಿಯೋದಲ್ಲಿ ಈ ರೀತಿಯಾಗಿ ಮಾತಾಡಿದಿರುವಂತದ್ದು. ಈ ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ. ಅಂದ್ರೆ ಆ ಗಡಿಪಾರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಗಡಿಪಾರನ್ನ ಪ್ರಶ್ನಿಸಿ ಈ ರೀತಿಯಾಗಿ ಮಾತಾಡಿರುವಂತದ್ದು. ಗಡಿಪಾರು ಕಾನೂನಾತ್ಮಕವಾಗಿ ಇಲ್ಲ, ಹೋರಾಟವನ್ನ ಹತ್ತಿಕ್ಕುವುದಕ್ಕೋಸ್ಕರವಾಗಿ ಗಡಿಪಾರು ಮಾಡಲಾಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಜಯಂತ್ ಅವರು ಹೇಳಿದ್ದು. ಇದರ ವಿಡಿಯೋದ ವಿರುದ್ಧ ಈಗ ಬೆಳ್ತಂಗಡಿ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಅಂದ್ರೆ ಸುಳ್ಳು ಸುದ್ದಿ ಹಬ್ಬಿಸಿ ಈ ರೀತಿಯಾಗಿ ಜನರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಮತ್ತು
ಇದರಿಂದ ಅಂದ್ರೆ ಈ ರೀತಿಯಾದಂತಹ ಸುಳ್ಳು ಸುದ್ದಿ ಹೇಳಿಕೆಯಿಂದಾಗಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ಕೂಡ ಸದ್ಯ ದಾಖಲಿಸಿರುವಂತದ್ದು. ಒಟ್ಟಿನಲ್ಲಿ ಆ ಗಡಿಪಾರಿನ ವಿಚಾರವಾಗಿ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಕೂಡ ನಡೀತಾ ಇದೆ. ಇದರ ಜೊತೆಗೆ ಜಯಂತ್ ಅವರು ಇದೊಂದು ಷಡ್ಯಂತ್ರ ಮತ್ತು ಹೋರಾಟವನ್ನ ಹತ್ತಿಕ್ಕುವುದಕ್ಕೋಸ್ಕರವಾಗಿ ಗಡಿಪಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಯೂಟ್ಯೂಬ್ ಚಾನೆಲ್ ನ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಇದನ್ನ ಆಧರಿಸಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ಪೊಲೀಸರು ಜಯಂತ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡುವಂತಹ ಸಾಧ್ಯತೆ ಕೂಡ ಇದೆ. ರಂಜಿತ್ ಶಿರಿಯಾರ್. ಸೌಜನ್ಯ ಪರ ಹೋರಾಟಗಾರ ಜಯಂತ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ ಆರೋಪದ ಅಡಿಯಲ್ಲಿ ಎಫ್ಐಆರ್ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸರಿಂದ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ. ತಿಮರೋಡಿ ಗಡಿಪಾರು ವಿಷಯದಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವ ಆರೋಪ ಜಯಂತ್ ಮೇಲೆ ಇದೆ. ಸತ್ಯವನ್ನ ಮರೆಮಾಚಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ್ದ ಜಯಂತ್ ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಅಂತ ಹೇಳಿ ವಿಡಿಯೋ ಬೆಳ್ತಂಗಡಿ ಠಾಣೆಯಲ್ಲಿ ಆತ ಆರೋಪ ಮಾಡಿರೋದು. ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಅಂತ ಹೇಳಿ ಆತ ವಿಡಿಯೋ ಕೂಡ ಬಿಟ್ಟಿದ್ದಾನೆ. ಆತ ಆರೋಪ ಮಾಡಿದ್ದಾನೆ. ಬೆಳ್ತಂಗಡಿ ಠಾಣೆಯಲ್ಲಿ ಬಿಎನ್ಎಸ್ 353/1/B ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಜಯಂತ್ ವಿರುದ್ಧ. ಜಯಂತ್ ಹೇಳ್ತಾ ಇದ್ದಾನೆ, ನೋಡಿ ಸೌಜನ್ಯ ಪರ ಹೋರಾಟಗಾರರೇ ಟಾರ್ಗೆಟ್ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಎಫ್ಐಆರ್ ಆಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಆತ ಅವತ್ತು ಏನ್ ಮಾತಾಡಿದ್ದ, ಆತ ಮಾತಾಡಿದ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆಯಲ್ಲ, ಆ ಸಂಬಂಧ ಆತ ಮಾತಾಡಿರುವಂತ ವಿಚಾರ ಇದೆ. ಬನ್ನಿ ನೋಡೋಣ. ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ 13 ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಿರುವಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು 18/8/2025 ಪುತ್ತೂರು ಎಸಿ ನ್ಯಾಯಾಲಯ ಗಡಿಪಾರಿಗೆ ಒಂದು ಆದೇಶವನ್ನು ಮಾಡಿರುತ್ತಾರೆ. ಈ ಆದೇಶದಲ್ಲಿ ಏನಿದೆ, ಯಾವ ರೀತಿಯಲ್ಲಿ ಗಡಿಪಾರು ಆದೇಶ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬುದನ್ನು ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನ್ಯಾಯಯುತವಾಗಿ ಹೋರಾಟ ಮಾಡಿಸಿದ ಎಲ್ಲರಿಗೂ ತಿಳಿಸೋಣ ಅಂತ ಇದ್ದೇನೆ. ಪುತ್ತೂರು ಎಸಿ ಅವರಿಗೆ ಬಂಟ್ವಾಳ ಡಿವೈಎಸ್ಪಿ ಅವರು ಒಂದು ಲೆಟರ್ ಕೊಟ್ಟಿರ್ತಾರೆ. ಆ ಪತ್ರದಲ್ಲಿ ಒಟ್ಟಿಗೆ 26 ಪ್ರಕರಣಗಳು 1992ರಿಂದ ನೋಡಿ 1992ರಿಂದ 2025 ಇಲ್ಲಿ ತನಕ ಇರುವಂತಹ ಪ್ರಕರಣ ಒಟ್ಟು 26. ಅದರಲ್ಲಿ 13 ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ. ಅದನ್ನು ಇಲ್ಲಿ ಪ್ರಸ್ತಾಪನೆ ಮಾಡಿರ್ತಾರೆ. ಆದರೆ ಈ ಒಂದು ವಿಷಯಕ್ಕೆ ಎಲ್ಲಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಸಬ್ ಇನ್ಸ್ಪೆಕ್ಟರ್ ಅವರು ಡಿವೈಎಸ್ಪಿಗೆ ಒಂದು ಮನವಿ ಮಾಡಿದ್ದಾರೆ. ಗಡಿಪಾರು ವಿಷಯದಲ್ಲಿ ಮಹೇಶ್ ತಿಮರೋಡನಿಗೆ ನೋಟಿಸ್ ಕಳಿಸುವ ಉದ್ದೇಶದಿಂದ ಏನೋ ಒಂದು ವರದಿ ತಗೊಂಡಿದ್ದಾರೆ. ಅದರಂತೆ ಬಂಟ್ವಾಳ ಡಿವೈಎಸ್ಪಿ ಅವರಿಗೆ ಬೆಳ್ತಂಗಡಿ ಸಬ್ ಇನ್ಸ್ಪೆಕ್ಟರ್ ಅವರು ಆ ಒಂದು ವರದಿ ಕೊಟ್ಟಿದ್ದಾರೆ. ಅದು ಎಲ್ಲ ಸರಿ ಇದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಜಯಂತ್ ವಿರುದ್ಧ ಪ್ರಕರಣ ದಾಖಲಾಗಿರೋದು ಯಾಕೆ, ಯಾವ ಸಮಯದಲ್ಲಿ ಅವರು ಆಡಿರುವಂತ ಮಾತದು, ಯಾವ ಆಧಾರದ ಮೇಲೆ ಈಗ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ, ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ದಿನೇಶ್ ತಮ್ಮ ಹತ್ರ? ರಂಜಿತ್ ಶಿರಿಯಾರ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಸೆಪ್ಟೆಂಬರ್ 18ರಂದು ಏನು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನು ಕೂಡ ಮಾಡಿದ್ರು. ಆ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಡಿಪಾರನ ಆದೇಶವನ್ನ ಪ್ರಶ್ನಿಸಿ ಸದ್ಯ ಹೈಕೋರ್ಟ್ಗೆ ಮೆಟ್ಟಿಲೇರಿರುವಂತದ್ದು. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಗುರುತಿಸಿಕೊಂಡಿದ್ದಂತ ಮತ್ತು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತಹ ಟಿ ಜಯಂತ್ ಅವರು ಇದೇ ವಿಚಾರಕ್ಕೆ ಸಂಬಂಧಿಸಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಮಾತಾಡಿದ್ದಾರೆ.
ಒಂದು ಯೂಟ್ಯೂಬ್ ಚಾನಲ್ ಅವರು ಮಾತಾಡ್ತಾ ಈ ಒಂದು ಗಡೀಪಾರಿನ ಆದೇಶ ಏನಿದೆ ಇದು ಕಾನೂನಾತ್ಮಕವಾಗಿ ಇಲ್ಲ. ಡಿವೈಎಸ್ಪಿ ಅವರು ಆ ಕಾನೂನಿನ ಗಾಳಿಗೆ ತೂರಿ ಈ ರೀತಿಯಾಗಿ ಗಡೀಪಾರಿನ ಆದೇಶವನ್ನ ಅಂದ್ರೆ ಪ್ರಸ್ತಾವನೆಯನ್ನ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಕೊಟ್ಟಿದ್ರು ಅನ್ನುವಂತ ವಿಚಾರವನ್ನು ಹೇಳಿದ್ರು. ಅದರ ಜೊತೆಗೆ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕುವುದಕ್ಕೋಸ್ಕರ ರೀತಿಯಾಗಿ ಗಡೀಪಾರು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ವಿರುದ್ಧ ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಟಿ ಜಯಂತ್ ಅವರು ಅವತ್ತು ಅಂದ್ರೆ ವಿಡಿಯೋದಲ್ಲಿ ಈ ರೀತಿಯಾಗಿ ಮಾತಾಡಿದಿರುವಂತದ್ದು. ಈ ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ. ಅಂದ್ರೆ ಆ ಗಡೀಪಾರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಗಡೀಪಾರನ್ನ ಪ್ರಶ್ನಿಸಿ ಈ ರೀತಿಯಾಗಿ ಮಾತಾಡಿರುವಂತದ್ದು. ಗಡೀಪಾರು ಕಾನೂನಾತ್ಮಕವಾಗಿ ಇಲ್ಲ, ಹೋರಾಟವನ್ನ ಹತ್ತಿಕ್ಕುವುದಕ್ಕೋಸ್ಕರವಾಗಿ ಗಡೀಪಾರು ಮಾಡಲಾಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಜಯಂತ್ ಅವರು ಹೇಳಿದ್ದು. ಇದ್ರ ವಿಡಿಯೋದ ವಿರುದ್ಧ ಈಗ ಬೆಳ್ತಂಗಡಿ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಅಂದ್ರೆ ಸುಳ್ಳು ಸುದ್ದಿ ಹಬ್ಬಿಸಿ ಈ ರೀತಿಯಾಗಿ ಜನರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಮತ್ತು ಇದರಿಂದ ಅಂದ್ರೆ ಈ ರೀತಿಯಾದಂತಹ ಸುಳ್ಳು ಸುದ್ದಿ ಹೇಳಿಕೆಯಿಂದಾಗಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ಕೂಡ ಸದ್ಯ ದಾಖಲಿಸಿರುವಂತದ್ದು. ಒಟ್ಟಿನಲ್ಲಿ ಆ ಗಡೀಪಾರಿನ ವಿಚಾರವಾಗಿ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಕೂಡ ನಡೀತಾ ಇದೆ. ಇದರ ಜೊತೆಗೆ ಜಯಂತ್ ಅವರು ಇದೊಂದು ಷಡ್ಯಂತ್ರ ಮತ್ತು ಹೋರಾಟವನ್ನ ಹತ್ತಿಕ್ಕುವುದಕ್ಕೋಸ್ಕರವಾಗಿ ಗಡೀಪಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಯೂಟ್ಯೂಬ್ ಚಾನೆಲ್ ನ ಸಂದರ್ಶನ ಒಂದಲ್ಲಿ ಹೇಳಿದ್ರು. ಇದನ್ನ ಆಧರಿಸಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ಪೊಲೀಸರು ಜಯಂತ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡುವಂತಹ ಸಾಧ್ಯತೆ ಕೂಡ ಇದೆ. ರಂಜಿತ್ ಶಿರಿಯಾರ್.